ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಮಾಹಿತಿ ಕೊಡ್ತಾ ಇದ್ದೀನಿ ಸೆಂಟ್ರಲ್ ವೇರ್ ಹೌಸಿಂಗ್ ಕಾರ್ಪೊರೇಷನ್ ಅಲ್ಲಿ ಅವೈಲೇಬಲ್ ಇರುವ ಕೆಲವು ಜಾಬ್ ಪೊಸಿಷನ್ಸ್ ಬಗ್ಗೆ. ನೋಟಿಫಿಕೇಶನ್ ನೋಡೋಣ. ಲೆಟ್ಸ್ ಗೋ ಟು ದಿ ನೋಟಿಫಿಕೇಶನ್. ಸೊ ಇದರಲ್ಲಿ ನಿಮಗೆ ಡಿಫರೆಂಟ್ ಜಾಬ್ ಪೊಸಿಷನ್ಸ್ ಅವೈಲೇಬಲ್ ಇದೆ. ಸೆಂಟ್ರಲ್ ವೇರ್ ಹೌಸಿಂಗ್ ಡಿಪಾರ್ಟ್ಮೆಂಟ್ ಲೈಕ್ ಮ್ಯಾನೇಜ್ಮೆಂಟ್ ಟ್ರೈನಿಂಗ್, ಟೆಕ್ನಿಕಲ್, ಜನರಲ್, ಅಕೌಂಟೆಂಟ್, ಸೂಪರಿಂಟೆಂಡೆಂಟ್, ಈ ತರ ಡಿಫರೆಂಟ್ ನಿಮಗೆ ಜಾಬ್ ಪೊಸಿಷನ್ಸ್ ಅವೈಲೇಬಲ್ ಇದೆ. ಸೊ ಇದರಲ್ಲಿ ನಿಮಗೆ ಟೋಟಲ್ ಮ್ಯಾನೇಜ್ಮೆಂಟ್ ಟ್ರೈನಿ ಇದರಲ್ಲಿ ಟೋಟಲ್ ವೇಕೆನ್ಸೀಸ್ ಬಂದ್ಬಿಟ್ಟು 40 ವೇಕೆನ್ಸೀಸ್. ಮತ್ತೆ ಮ್ಯಾನೇಜ್ಮೆಂಟ್ ಟ್ರೈನಿ ಟೆಕ್ನಿಕಲ್ 13 ವೇಕೆನ್ಸೀಸ್, ಅಕೌಂಟೆಂಟ್ 9 ವೇಕೆನ್ಸೀಸ್, ಸೂಪರಿಂಟೆಂಡೆಂಟ್ 22 ವೇಕೆನ್ಸೀಸ್, ಜೂನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್ 81 ವೇಕೆನ್ಸೀಸ್. ಈ ತರ ಡಿಫರೆಂಟ್ ನಿಮಗೆ ಪೊಸಿಷನ್ಸ್ ಅವೈಲೇಬಲ್ ಇದೆ. ದಿಸ್ ಇಸ್ ದ ಸೆಂಟ್ರಲ್ ಗವರ್ಮೆಂಟ್ ಜಾಬ್. ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ರೆ ಪ್ಲೀಸ್ ಅಪ್ಲೈ ಮಾಡಿ. ಓಕೆನಾ? ಡಿಫರೆಂಟ್ ಲೈಕ್ ಟೆಕ್ನಿಕಲ್, ಅಕೌಂಟೆಂಟ್, ಸೂಪರಿಂಟೆಂಡೆಂಟ್, ಮ್ಯಾನೇಜ್ಮೆಂಟ್ ಟ್ರೈನಿಂಗ್, ಈ ಥರ ಡಿಫರೆಂಟ್ ಜಾಬ್ ಪೊಸಿಷನ್ಸ್ ಅವೈಲೇಬಲ್ ಇದೆ. ಸೂಪರಿಂಟೆಂಡೆಂಟ್, ಸೆಂಟ್ರಲ್ ಜೂನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್, ಈ ಥರ ಡಿಫರೆಂಟ್ ಜಾಬ್ ಪೊಸಿಷನ್ಸ್ ಅವೈಲೇಬಲ್ ಇದೆ. ಸೊ ಇದು ಬಂದ್ಬಿಟ್ಟು ಸೆಂಟ್ರಲ್ ಗವರ್ಮೆಂಟ್ ಜಾಬ್. ಇದಕ್ಕೆ ಆನ್ಲೈನ್ ಟೆಸ್ಟ್ ಇರುತ್ತೆ. ನೀವು ಆನ್ಲೈನ್ ಟೆಸ್ಟ್ ಅಟೆಂಡ್ ಮಾಡೋಕ್ಕಾಗತ್ತೆ. ಓಕೆನಾ? ಸೊ ರಿಜಿಸ್ಟ್ರೇಷನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. 14/12 ಸ್ಟಾರ್ಟ್ ಆಗಿದೆ. 12 ಜನವರಿ ಒಳಗೂ ನಿಮಗೆ ಅಪ್ಲಿಕೇಶನ್ ಹಾಕೋಕೆ ಅವಕಾಶ ಇದೆ. ಓಕೆನಾ? ಸೊ ಎಲಿಜಿಬಿಲಿಟಿ ಕ್ರೈಟೇರಿಯಾ ನೋಡೋಣ. ಸೊ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಇದಕ್ಕೆ ಏನ್ ಬೇಕು ಅಂದ್ರೆ ಡಿಗ್ರಿ ವಿತ್ ಸೊ ನೇಮ್ ಆಫ್ ದಿ ಪೋಸ್ಟ್ ಮ್ಯಾನೇಜ್ಮೆಂಟ್ ಟ್ರೈನಿಂಗ್. ಇದಕ್ಕೆ ಡಿಗ್ರಿ ವಿತ್ ಫಸ್ಟ್ ಕ್ಲಾಸ್ ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್. ಓಕೆ, ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ MBA ಆಗಿರಬೇಕು. ಓಕೆನಾ? ಸೊ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಟೆಕ್ನಿಕಲ್. ಓಕೆ, ಫಸ್ಟ್ ಕ್ಲಾಸ್ ಪೋಸ್ಟ್ ಗ್ರಾಜುಯೇಟ್ ಡಿಗ್ರಿ ಇನ್ ಅಗ್ರಿಕಲ್ಚರ್. ಓಕೆ, ಅಗ್ರಿಕಲ್ಚರ್ ಆಗಿರಬೇಕು. ಆರ್ ಮೈಕ್ರೋಬಯಾಲಜಿ ಆರ್ microchemistry, or first class postgraduate in biochemistry or geology. Okay, preference will be given to those who also possess postgraduate diploma in warehousing. Okay, so accountant ಇದಕ್ಕೆ BCom or BA ಕಾಮರ್ಸ್ ಆಗಿರಬೇಕು. ಓಕೆನಾ? ಸೂಪರಿಂಟೆಂಡೆಂಟ್ ಇದಕ್ಕೆ ಪೋಸ್ಟ್ ಗ್ರಾಜುಯೇಟ್ ಡಿಗ್ರಿ ಇನ್ ಎನಿ ಡಿಸಿಪ್ಲಿನ್. ಓಕೆ, ಜೂನಿಯರ್ ಟೆಕ್ನಿಕಲ್ ಇದಕ್ಕೆ ಡಿಗ್ರಿ ಇನ್ ಅಗ್ರಿಕಲ್ಚರ್ ಆರ್ ಡಿಗ್ರಿ ವಿತ್ ಜಿಯಾಲಜಿ, ಕೆಮಿಸ್ಟ್ರಿ. ಓಕೆ, ಈ ತರ ಕ್ವಾಲಿಫಿಕೇಶನ್ ಇರಬೇಕು. ಸೂಪರಿಂಟೆಂಡೆಂಟ್ ಪೋಸ್ಟ್ ಗ್ರಾಜುಯೇಟ್ ಡಿಗ್ರಿ ಇನ್ ಎನಿ ಡಿಸಿಪ್ಲಿನ್ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ. ಜೂನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್ ಡಿಗ್ರಿ ಇನ್ ಅಗ್ರಿಕಲ್ಚರ್. ಓಕೆ, ಜೂನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್ SRT ಇದು ಡಿಗ್ರಿ ಇನ್ ಅಗ್ರಿಕಲ್ಚರ್ ಆಗಿರಬೇಕು. ಓಕೆ, ವರ್ಕಿಂಗ್ ನಾಲೆಜ್ ಆಫ್ ಕಂಪ್ಯೂಟರ್ ಫಾರ್ ಆಲ್ ದಿ ಪೋಸ್ಟ್ ವಿಲ್ ಬಿ an added advantage. ಕಂಪ್ಯೂಟರ್ ನಾಲೆಜ್ ಇದ್ರೆ ದಿಸ್ ವಿಲ್ ಬಿ ಯುವರ್ ಪ್ಲಸ್ ಪಾಯಿಂಟ್. ಓಕೆ, ನಿಮಗೆ ಇದು ಪ್ಲಸ್ ಪಾಯಿಂಟ್ ಆಗುತ್ತೆ. ಓಕೆ, ಸೊ ಏಜ್ ರಿಲ್ಯಾಕ್ಸೇಷನ್ ಬಂದ್ಬಿಟ್ಟು ನಿಮಗೆ 5 years, SC/ST 5 years, OBC ಅವರಿಗೆ 3 years ಈ ತರ ಇದೆ. ಓಕೆ, ಸೊ ಆನ್ಲೈನ್ ಎಕ್ಸಾಮಿನೇಷನ್ ಇರುತ್ತೆ.
ಸೊ ಆನ್ಲೈನ್ ಎಕ್ಸಾಮಿನೇಷನ್ ಏನಿದೆ ನೋಡೋಣ. ಪ್ರೊಫೆಷನಲ್ ನಾಲೆಜ್, ಜನರಲ್ ಅವೇರ್ನೆಸ್, ಇಂಗ್ಲಿಷ್ ಲ್ಯಾಂಗ್ವೇಜ್, ರೀಸನಿಂಗ್, ಡೇಟಾ ಅನಾಲಿಸಿಸ್. ಓಕೆ, ಇದರ 200 ಮಾರ್ಕ್ಸ್ ಎಕ್ಸಾಮಿನೇಷನ್ ಇರುತ್ತೆ. ಮ್ಯಾನೇಜ್ಮೆಂಟ್ ಟ್ರೈನಿಂಗ್, ಟೆಕ್ನಿಕಲ್, ಅಕೌಂಟೆಂಟ್, ಸೂಪರ್ಡೆಂಟ್, ಈ ಥರ ಡಿಫ್ರೆಂಟ್ ಪೋಸ್ಟ್ಗೆ ಡಿಫ್ರೆಂಟ್ ಸಬ್ಜೆಕ್ಟ್ ಮೇಲೆ ನಿಮಗೆ ಎಕ್ಸಾಮಿನೇಷನ್ ಇರುತ್ತೆ. ಓಕೆನಾ. ಸಿಲೆಬಸ್ ಅನ್ನು ಮೆನ್ಷನ್ ಮಾಡಿದ್ದಾರೆ ಇಲ್ಲಿ. ನಿಮಗೆ ಸಿಲೆಬಸ್ ನೀವು ರೆಫರೆನ್ಸ್ಗೆ ಯೂಸ್ ಮಾಡ್ಕೋಬಹುದು. ಕಟ್ ಆಫ್ ಸ್ಕೋರ್ ಇದಕ್ಕೆ ಪೋಸ್ಟ್ ಅಕಾರ್ಡಿಂಗ್ ಟು ಪೋಸ್ಟ್ ಅವ್ರು ಮೆನ್ಷನ್ ಮಾಡಿದರೆ 1:5, 1:3 ಈ ತರ. ಹೌ ಟು ಅಪ್ಲೈ. ಸೊ ನೀವು ಹೇಗೆ ಅಪ್ಲೈ ಮಾಡಬೇಕಂತ ಇಲ್ಲಿ ನಿಮಗೆ ಮೆನ್ಷನ್ ಮಾಡಿದ್ದಾರೆ. ಕ್ಯಾಂಡಿಡೇಟ್ ಕ್ಯಾನ್ ಅಪ್ಲೈ ಆನ್ಲೈನ್ ನೀವು ಅಪ್ಲೈ ಮಾಡಬಹುದು. 12th January is the last date for applying. Okay, 2025. ಅಪ್ಲಿಕೇಶನ್ ಫೀ ಎಷ್ಟಿದೆ ನೋಡೋಣ. IC/ST ಅವರಿಗೆ 500, ಅದರ್ ಕ್ಯಾಂಡಿಡೇಟ್ಸ್ಗೆ 1350. ಓಕೆನಾ. ಮೋಡ್ ಆಫ್ ಪೇಮೆಂಟ್ ಎಲ್ಲ ಆನ್ಲೈನ್ ಇರುತ್ತದೆ, ನೀವು ಆನ್ಲೈನ್ ಅಲ್ಲೇ ಪೇ ಮಾಡಬೇಕು. ಸೊ ಎಕ್ಸಾಮಿನೇಷನ್ ಸೆಂಟರ್ಸ್ ಎಲ್ಲಿದೆ ನೋಡೋಣ. ಕರ್ನಾಟಕದಲ್ಲಿ ಬೆಂಗಳೂರು, ಬೆಲ್ಗಾಂ, ಹುಬ್ಬಳ್ಳಿ, ಧಾರವಾಡ, ಮಂಗಳೂರು, ಗುಲ್ಬರ್ಗ, ಇಲ್ಲಿ ನೀವು ಎಕ್ಸಾಮಿನೇಷನ್ ಬರೀಬಹುದು. ಓಕೆನಾ. ಪೋಸ್ಟಿಂಗ್ಸ್ ಹೇಗೆ ಇರ್ತದೆ ನೋಡೋಣ. ಇಲ್ಲಿ ಅಕಾರ್ಡಿಂಗ್ ಟು ಸ್ಟೇಟ್ಸ್ ಕ್ರಾಸ್ ಆಲ್ ಓವರ್ ಇಂಡಿಯಾ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಬೆಂಗಳೂರು, ಬೆಲ್ಗಾಂ, ಬೀದರ್, ಚಿತ್ರದುರ್ಗ, ದಾವಣಗೆರೆ, ಧಾರವಾಡ, ಗದಗ, ಗುಲ್ಬರ್ಗ, ಈ ತರ ಹುಬ್ಬಳ್ಳಿ, ಈ ತರ ಎಲ್ಲ ಕಡೆನೂ ನಿಮಗೆ ಪೋಸ್ಟಿಂಗ್ಸ್ ಅವೈಲೇಬಲ್ ಇದೆ. ಓಕೆ, ಆಫ್ಟರ್ ಸೆಲೆಕ್ಷನ್. ಓಕೆ, ಈ ತರ ನಿಮಗೆ ಎಲ್ಲ ಕಡೆ ಪೋಸ್ಟಿಂಗ್ಸ್ ಅವೈಲೇಬಲ್ ಇದೆ. ಓಕೆ, ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ರೆ ಪ್ಲೀಸ್ ಅಪ್ಲೈ ಮಾಡಿ. ಪ್ಲೀಸ್ ಶೇರ್ ಅವರ್ ಚಾನಲ್, ಸಬ್ಸ್ಕ್ರೈಬ್ ಅವರ್ ಚಾನಲ್. ಥ್ಯಾಂಕ್ ಯು ವೆರಿ ಮಚ್.